ತಗೊಂಬರನೇನವ ಕುಡಿಯವ ಸ್ವಲ್ಪ ಬೆಳಗ್ಗಿಂದನೂ ಏನೂ ತಿಂದಿಲ್ಲ. ಬೇಡ ಬಿಡವ, ಯಾಕಂಜಿ ಕುಡಿತೀಯ? ಅದು ಕುಡ್ದಟ್ಗೆ ಉಬ್ಳಿಕೆ ಬಂದಂಗಾಕತ್ತೆ. ಆಮೇಲೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಮಾಡಿ ತಳ್ಳ ಮುದ್ದೆ ಒಂದು ಮಾಡುವಂತೆ ತಗ, ಆಮೇಲೆ ಮಾಡಿಕೊಡುವಂತೆ. ನೀನೇನಾದರೂ ತಿನ್ನೋಗವ ಒಟ್ಟಿಗೆ, ಬೆಳಗ್ಗೆಯಿಂದ ಹಾಗೆ ಇದೆಯಾ? ಸೂರ್ಯನ ನುಣ್ಣೋಗು. ಹ್ಞೂನವ, ಆಮೇಲೆ ಊಟ ಮಾಡ್ತೀನಿ. ನಿನಗೆ ಮುದ್ದೆ ಮಾಡಿಕೊಡ್ತೀನಲ್ಲ ಆವಾಗ ಉಣ್ತೀನಿ ಬಿಡು ನಾನು. ಆಗ ಜಯಕ್ಕ ಯಾಕೆ ಹಿಂಗೆ ಬೆಡ್ಶೀಟ್ ಓದ್ಕೊಂಡು ಇಲ್ಲಿ ಹೊರ ಕುಂತು ಬಿಟ್ಟಿಯಾ? ಯಾಕಿಲ್ಲ ಕಣೆ ಶಾರದಮ್ಮ, ಇಲ್ಲಿ ಸ್ವಲ್ಪ ತಿಂಗ್ ಬಿಸಿಲು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ ಸುಮ್ಮನೆ. ಬಿಸಿಲು ಅಂತೆ ಮತ್ತೆ ಬೆಡ್ಶೀಟ್ ಓದ್ಕೊಂಡು ಕುಂತೀಯಾ? ಬಿಸಿಲು ಕಾಯಿಸ್ಕೊಂಡು ಬೆಡ್ಶೀಟೇ ಕೂತ್ಕೊಳಕ್ ಹೋಗಿದ್ದೆ ಯಾಕ? ಬೆಡ್ಶೀಟ್ ಏನು ಓದ್ಕೊಂಡಿರಲಿಲ್ಲ ಕಣವ. ಅದು ಇಲ್ಲೇ ಮಂಚದ ಮೇಲೆ ಇತ್ತಲ್ಲ, ಸುಮ್ಮನೆ ಹಿಂಗೆ ಹಾಕ್ಯಂಡೆ. ಹೌದೇನು? ಅಲ್ಲೇ ಯಾಕ ನಿನ್ನ ಮಗಳಿಗೆ ಏನೋ ಗಂಡ ಪಂಡ ನೋಡಕ್ಕಿಲ್ಲೇ ಅಥವಾ ಏನೋ ನೋಡಿದ್ದೀರಾ ಅಲ್ಲೇ? ಇಲ್ಲ ಕಣ ಶಾರದಾ, ನಾವೇನು ನೋಡಕ್ಕೆ ಹೋಗಿಲ್ಲ ಬಾ. ನೋಡೆ ನಿನಗೇನ ಗೊತ್ತಿದ್ರೆ ನಿಮ್ಮ ಕಡೆ ಯಾರನ ಬಂದು ಬಳಗದಾಗೆ ಯಾವನ ಗಂಡಿದ್ರೆ ಒಂದು ಸ್ವಲ್ಪ ಹೇಳಿ, ಇದ್ರೆ ಅತ್ಲಾಗ ನೋಡಿ ಮಾಡಿರಾಕತ್ತೆ. ನಮ್ಮ ಕಡೆವೇ ನಮ್ಮ ಬಂಧು ಬಳಗದಾಗ ಯಾರಿಲ್ಲ ಕಣೆ ಯಾಕ? ಇದ್ದಿದ್ರೆ ಪಾಪ ನೀನಿಗೆ ಹೇಳ್ತಿದ್ದಿಲ್ಲ ನಾನು ಸತ್ಯವಾಗ್ಲು ಕಣೆ ಯಾಕ? ಇಲ್ಲ, ನೋಡಂತಾಗ ಯಾರನ್ನ ವಿಚಾರಿಸಿ ಹೇಳ್ತೀನಿ. ಸರಿ ನೋಡವ, ಹಂಗೇನಿದ್ರೆ ವಿಷಯ ತಿಳಿಸ. ಆಯ್ತು ತಗೊಳಕ, ಗೊತ್ತಾದ ತಕ್ಷಣ ಮೊದಲು ನಿನಗೆ ತಿಳಿಸ್ತೀನಿ. ಅಲ್ಲ ನಂದಿನಿ, ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ, ಈಗ ಹೋಗಲೇನು? ಇಲ್ಲ ಕಣ್ಸಣವ, ಇವತ್ತು ಹೋಗಿಲ್ಲ, ರಜೆ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಮನೆ ಕೆಲಸ ಇತ್ತಂತ, ನಾಳೆ ಹೋಗ್ಬೇಕು. ಹೋಗ್ತೀನಿ. ಹೆಂಗ ಬಿಡವ ನೀನು ಬುದ್ಧಿವಂತಿ. ನಮ್ಮವ ಇದ್ದಾವೆ ಚಿಂತವೇ ಮನೆ ಕುತ್ಕೊಂತಾವ ಕಣೆ ತಾಯಿ. ನಮ್ಮ ಹುಡುಗರು ಎಲ್ಲ ಹೋಗೋದೇ ಇಲ್ಲ. ಹೋಗ್ರವ ಎಲ್ಲನ ದುಡಿಮೆ ಕಲಿಬೇಕು ಅಂದರೆ ಹೋಗಮ್ಮ ಯಾರೋ ಕರಂತಾರೆ. ಅಂದರೆ ನಮ್ಮ ಮನೆಗೆ ನಮ್ಮ ಅಯ್ಯಪ್ಪ ಭಾಳ ಚೆನ್ನಾಗಿ ಸಾಕ್ಬಿಟ್ಟಿದ್ದಾನೆ. ನಾವು ಅಷ್ಟವ ಹೆಣ್ಮಕ್ಳೆಲ್ಲ ಕೊಟ್ಟ ಮನೆಗೆ ಹೋದಾಗ ಇದ್ದದ್ದೆವು ದುಡಿಯೋದು ಪಡಿಯೋದು ಅಂತ ಹೇಳಿ, ಈಗಿಂತ ಯಾಕೆ ಅವ್ನು ದುಡ್ಸೋಣ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನೋಡು. ಪಾಪ ನಿಮ್ಮ ಮನೆಗೆ ನಡಿಬೇಕಲ್ಲ, ನೀನು ದುಡಿಬೇಕು. ದುಡಿದ್ರೆ ಅಲ್ಲ ಮಂತಾನ. ನನಗೂ ಗೊತ್ತಾಗತ್ತಾಗಳವ, ಏನು ಮಾಡೋಕ್ಕಾಗಲ್ಲ. ಹಂಗೇನಿಲ್ಲ ಕಣ ಶಾರದಮ್ಮ, ನನ್ನ ಮಗನು ಹೋಗ್ಬೇಡ ಅಂತಾನೆ. ಮನೆಗಿದ್ದೇನು ಮಾಡೋಣವ, ಬೇಜಾರಾಕತ್ತಂತ ಹೋಗ್ತಾಳೆ ಅಷ್ಟೇನೆ. ಹೌದೇನು? ಇದ್ದಾಳೆ ಮನೆಗೆ ನಿನ್ನ ಸೊಸೆ ಒಳಗೆ? ಇದ್ದಾಳೆ ನೋಡು. ಸುರು, ನಿನ್ನ ಸೊಸೆ ಹತ್ರ ಕೆಲಸ ಇತ್ತು. ಸರಿ ತಗ, ಆಯ್ತು, ಮಾತಾಡ್ಸ್ಕೊಂಬರ್ತೀನಿ ಹೋಗಿ. ಲಕ್ಷ್ಮೋ, ಆಂಟಿ ನೀವಾ? ಬರ್ರಿ ಆಂಟಿ ಒಳಗೆ. ಯಾರು ಕಾಣಲಿಲ್ಲಲ್ಲ, ನಾನು ನೀವೆಲ್ಲ ಪೇಟೆ ಗೀಟಕ್ಕೆ ಹೋಗಿರೇನು ಅಂತ ಕೂಗಿದ್ನವ. ಇಲ್ಲೇ ಬಾಗಿಲು ನಿಂತ್ಕೊಂಡು. ಎಲ್ಲಿ ಹೋಗೋದಂಟಿ, ಯಾವ ಪೇಟೆ ಇಲ್ಲ ಏನಿಲ್ಲ. ನಾನು ನಮ್ಮ ಮನೆಯವರು ಒಳಗಡೆ ಊಟ ಮಾಡ್ತಾ ಇದ್ವಾ, ಹಾಗಾಗಿ ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ. ಬರ್ರಿ ಕುತ್ಕೊಬರ್ರಿ. ಅಯ್ಯೋ ಅದೇನಂಟಿ ನೆಲದ ಮೇಲೆ ಕುತ್ಕೊಂಡ್ಬಿಟ್ರಲ್ಲ. ಬರ್ರಿ ಆಂಟಿ, ಇಲ್ಲಿ ಸೋಫಾ ಮೇಲೆ ಕುತ್ಕೊಳ್ರಿ. ಅಯ್ಯೋ ಇರಲಿ ಬಿಡವ, ನಮಗೆ ನೆಲದ ಮೇಲೆ ಕುಂತ್ರೇನೆ ಸ್ವಲ್ಪ ಸಮಾಧಾನ ನೋಡು. ಈ ಸೋಫಾ ಪಾಪ ಎಲ್ಲ ಇಷ್ಟ ಆಗಲ್ಲ. ಅಯ್ಯೋ ನಮ್ಮ ಮನೆಗೆ ಮೊನ್ನೆ ನನ್ನ ಮಗ ಬೆಂಗಳೂರಾಗಿದ್ದಾನೆ, ಅವನು ಅಲ್ಲಿಂದ ತೊಗೊಂಬಂದದ್ದ ಕಣಮ್ಮ. ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಮ್ಯಾಕೆ ಎದ್ದಾಳ್ತತೆ ಅಂತ ಸೋಫಾ ತಗೊಂಬಂದಾನೆ ಗೊತ್ತೇ. ಅದು ಎಷ್ಟೋ ಅಂದ ಕಣವ, 2.5 ಲಕ್ಷ ಅಂತೆ. ಅಂತ ಸೋಫಾ ತಂದಾಕಿದ್ದಾನೆ ಮನೆಗೆ ಗೊತ್ತೇ. ನಾನು ಒಂದಿನಕ್ಕೂ ಕುತ್ಕೊಳಲ್ಲ ನೋಡೋದ್ರ ಮೇಲೆ. ಅಯ್ಯೋ ಹೌದಾ ಆಂಟಿ, 2.5 ಲಕ್ಷನಾ? ಅಬ್ಬಾ, ಬಿಡ್ರಪ್ಪ, ನೀವೆಲ್ಲ ಪಡ್ಕೊಂಬಂದಿದ್ದೀರಾ. ನಮ್ಮ ಮನೆಗೆ ನೋಡ್ರಿ, ಇಂಥ ವುಡ್ಡಿಂದೇ ಹಾಕ್ಕೊಂಡಿದ್ದೀವಿ ನಾವು. ಏನು ಮಾಡೋಕ್ಕಾಗುತ್ತೆ, ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು. ಅದಂಗಿರಲಿ ಬಿಡು ಲಕ್ಷ್ಮಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳೋಣ ಅಂತ ಬಂದಿದ್ದೀನಿ. ಅಯ್ಯೋ ಹೌದಾ ಆಂಟಿ, ಏನದು? ಲಕ್ಷ್ಮಿ, ನಿನ್ನ ಗಂಡ ಎಲ್ಲಿದ್ದಾನೆ? ಆಂಟಿ, ಅವ್ರು ಈಗಿನ ಊಟ ಮಾಡಿದ್ರಲ್ಲ, ಅಲ್ಲಿ ಹಿಂದ್ಗಡೆ ಇತ್ಲಲ್ಲೇನಾದರೂ ಇರಬೇಕು ಕಣಾಂಟಿ. ಏನಿಲ್ಲ ಲಕ್ಷ್ಮಿ, ಅದು ನಮ್ಮ ಕಡೆ ಒಂದು ಗಂಡ ಐತೆ, ಅವರು ಭಾಳ ಶ್ರೀಮಂತರು. ನೀವೇನು ಮದುವೆಗೆ 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ. ನಿನ್ನ ನೀನು ಆರಾಮಾಗಿ ಅವ್ರ ಮನೆಗೆ ತೊಲಗಿಸ್ಬಿಡ್ಬೋದು ನೋಡು. ನಿನಗೂ ಅನುಕೂಲ. ಬೇಕಿದ್ರೆ ನಿನಗೂ ದುಡ್ಡು ಕೊಡಿಸ್ತೀನಿ ನಾನು ಅವ್ರ ಕಡೆಯಿಂದ. ಈಗ ನಿಮ್ಮ ಅತ್ತೆ ನಾನು ಕೇಳಿದ್ಲು, ನಾನು ಯಾವಿಲ್ಲ ಕಣಕ್ಕಂತ ಹೇಳಿ ಬಂದೆ. ಯಾಕಂದರೆ ಫಸ್ಟು ನಿನ್ನ ಹತ್ರ ಮಾತಾಡೋಣ, ನಿನಗೆ ವಿಷಯ ತಿಳಿಸೋಣ ಅಂತಲೇ ಬಂದಿದ್ದು ನಾನು. ಅಯ್ಯೋ ಆಂಟಿ, ಎಂಥ ಒಳ್ಳೆ
ಸಿಹಿ ಸುದ್ದಿ ಹೇಳಿದ್ದೀರಾ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕಬೇಕು. ನಾಳೆನೇ ಕರ್ಕೊಂಬರ್ರಿ ಆಂಟಿ. ನಾಳೆ ಅವ್ರ ಗಂಡಿನ ಮನೆಯವ್ರಿಗೆ ಹೇಳ್ಬಿಡ್ರಿ, ನಾಳೆನೇ ಬರ್ರಿ ಬೇಗ ಅಂತ ಹೇಳ್ರಿ. ನನಗೆ ಭಾಳ ದಿನದಿಂದ ಅವಲಕ್ಕಿ ಸರ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೆ ಕಣ ಆಂಟಿ. ನನಗೆ ಸ್ವಲ್ಪ ಒಂದು 3 ಲಕ್ಷ ಕೊಡಿಸ್ಬಿಡ್ರಿ ಸಾಕು. ಹಾಂ, ಅಯ್ಯೋ ಲಕ್ಷ್ಮಿ, ನೀನು ಬರೀ 3 ಲಕ್ಷಕ್ಕೆ ಆಸೆ ಪಡ್ತಿದ್ದೀಯಾ ನೋಡು. ನಾನು ಎಷ್ಟು ಇಸ್ಕೊಂತಿದ್ದೀನಿ ಗೊತ್ತಾ ಕಮಿಷನ್ನು? ಯಾರಿಗೂ ಹೇಳ್ಬೇಡ. ಮತ್ತೆ ನಾನು 10 ಲಕ್ಷ ಇಸ್ಕೊಂತಿದ್ದೀನಿ. ನೀನು ನಿನ್ನ ಆದಿನ ಮದುವೆಗೆ ಒಪ್ಸು, ನಿನಗೂ ಅಷ್ಟೇ ಕೊಡಿಸ್ತೀನಿ. ನೀನೇನು ಚಿಂತೆ ಮಾಡಬೇಡ, ನಾನು ಇದ್ದೀನಿ. ಅಯ್ಯೋ ಆಂಟಿ, ನೀವು ನನಗೆ 10 ಲಕ್ಷ ಕೊಡಿಸ್ತೀರಾ? ಅಯ್ಯೋ ಅಪ್ಪ ದೇವ್ರೆ. ಆಂಟಿ ಫಸ್ಟು ಕರ್ಕೊಂಬರ್ರಿ ಆಂಟಿ, ನಾಳೆ ಮಿಸ್ ಮಾಡಬೇಡ್ರಿ. ನಾಳೆನೇ ಮದುವೆ ಫಿಕ್ಸ್ ಮಾಡಿಸ್ತೀನಿ. ನಾಡಿದ್ದೇ ಮದುವೆ ಮಾಡಿಬಿಡ್ತೀನಿ. ನಾಳೆ ಅವ್ರು ನೋಡ್ಕೊಂಡು ಹೋಗ್ಲಿ, ನಾಡಿದ್ದೇ ಅವಳಿಗೆ ನಂದಿನಿಗೆ ತಾಳಿ ಕಟ್ಟಿಸ್ಬಿಡ್ತೀನಿ. ನೀವೇನು ಚಿಂತೆ ಮಾಡಬೇಡ ಆಂಟಿ. ನನ್ನ ಗಂಡ ನಾನು ಹೇಳ್ದಂಗೆ ಕೇಳೋದು ಗೊತ್ತಾ. ನಾವಿಬ್ಬರು ಮಾತಾಡಿದ್ದು ನಮ್ಮಲ್ಲೇ ಇರಬೇಕು, ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಆಯಿತಾ? ಸರಿ, ಅದೇನು ನೋಡಿ ನೀನು ಮಾತಾಡ್ಕೊಂಡಿರು ಮನೆಗೆ. ನಾನು ನಾಳೆ ಅವ್ರನ್ನ ಬರೋಕ್ಕೆ ಹೇಳ್ತೀನಿ. ಸರಿ ಆಂಟಿ, ಆಯಿತು. ಸರಿ ಅಮ್ಮ, ನಾನು ನೀನು ಹೋಗ್ತೀನಾ? ಅಯ್ಯೋ ಕುತ್ಕೋ ಆಂಟಿ, ಕಾಫಿ ಮಾಡ್ಕೊಂಬರ್ತೀನಿ, ಕುತ್ಕೊಳ್ರಿ. ಒಂಚೂರು ಕಾಫಿ ಜೊತೆಗೆ ಏನಾನ ಸೈಡ್ಸಿಗೆ ಖಾರ, ಚಿಪ್ಸು, ಬಿಸ್ಕೆಟು ಇದ್ರೆ ತಗೊಂಬಾರವಾ ಲಕ್ಷ್ಮಿ? ಅಯ್ಯೋ ಆಂಟಿ, ಅಷ್ಟೇನಾ? 5 ನಿಮಿಷ ಬಂದೆ ತಡ್ರಿ.